ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾವು ಜೋಳದ ಹಿಟ್ಟಂದ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದರಲ್ಲೇ ನಾನು ಪಡ್ಡು ಮಾಡಿ ತೋರಿಸ್ತೀನಿ ಬನ್ನಿ. ಜೋಳದ ಹಿಟ್ಟಿದ್ರೆ ಸಾಕು, ಪಡ್ಡು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಪಡ್ಡು ಮಾಡಿ ತಿಂದು ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಒಂದು 4-5 ಸ್ಪೂನಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಚಿರೋಟಿ ರವೆ, 2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಬಾಟ್ಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಇದು ಹೇಗೆ ಕಲಸೋದಂತ ಫಸ್ಟು ಕಲಸಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಅಗಲವಾಗಿರೋದೊಂದು ಬಟ್ಲು ತೊಗೋಬೇಕು. ಬಟ್ಲು ತೊಗೊಂಡ್ಬಿಟ್ಟು ಫಸ್ಟ್ ನಾವು ಜೋಳದ ಹಿಟ್ಟೆಲ್ಲ ಜಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ನಂತರ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಇದರಲ್ಲಿ ಯಾವ ಹಿಟ್ಟು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಮೊಸರು ಮಾತ್ರ ಹಾಕೋದು ಮಿಸ್ ಮಾಡಬೇಡಿ. ನಾನು ಮೊಸರು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ದಿಢೀರನೇ ಮಾಡೋದು, ಅದಕ್ಕೋಸ್ಕರ ನಾವು ಮೊಸರು ಹಾಕೋಬೇಕು. ಇದಕ್ಕೆ ಸ್ವಲ್ಪ ನಾವು ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಒಂದು ಹಸಿಮೆಣ್ಸಿನ್ಕಾಯಿ ನಾನು ಕಟ್ ಮಾಡ್ಕೊಂಡಿದ್ದೆ. ಒಂದೇ ಒಂದು ಕರಿಬೇವು ಎಸಳು ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಮಸಾಲ ಒಗ್ಗರಣೆ ಹಾಕಿ ಇದಕ್ಕೆ ನಾವು ಮಿಕ್ಸ್ ಮಾಡೋಣ ಬನ್ನಿ. ಈಗ ಮಸಾಲ ಒಗ್ಗರಣೆ ಹಾಕ್ಕೊಂಬರ್ತೀನಿ ಬನ್ನಿ. ಹಾಂ, ನೋಡಿ, ಇವಾಗ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಹಾಕ್ಕೊಂಡ್ಬಿಟ್ಟು ನಾನು ಒಗ್ಗರಣೆ ಹಾಕ್ಕೊಂಬಂದಿದ್ದೀನಿ. ಇದು ಒಗ್ಗರಣೆ ಇದರಲ್ಲಿ ನಾವು ಹಾಕೋಣ. ನೋಡಿ, ಹಿಂಗೆ ಕಾಯಿಸಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸತಿ ನೀವು ಜೋಳದ ಹಿಟ್ಟದ್ದು ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈ ಸರಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಲ್ಲಿ, ಇದೇ ಪ್ರೊಸೀಜರಲ್ಲೇ ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊಸರು ಬಟ್ಲಲ್ಲೇ ನಾನು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಕಲಸಿ ರೆಡಿ ಮಾಡಿ ಇಡೋಣ. ಜಾಸ್ತಿ ಟೈಮ್ ಇತ್ತು, ನೀವು ಸೋಡಾ ಎಲ್ಲ, ಅಡುಗೆ ಸೋಡಾ ಎಲ್ಲ ತಿನ್ನಲ್ಲ ಅನ್ನೋರು 2 ಅವರ್ ಮುಂಚೆ ನೀವು ಕಲಸಿಡಬೇಕು. ಅರ್ಜೆಂಟಾಗಿ ಮಾಡ್ಕೋಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ನಾವು ಕಲಸಿಟ್ಟು ಒಂದು 20 ನಿಮಿಷ ಆದ ನಂತರ ನಾವು ಅಡುಗೆ ಸೋಡಾ ಹಾಕಿಬಿಟ್ಟು ನಾವು ಪಡ್ಡು ಮಾಡ್ಕೋಬೋದು. ಅಕ್ಕಿ ನೆನೆಸಿ ಅದು ರಾತ್ರಿ ಎಲ್ಲ ರುಬ್ಬಿ ನಾವು ಮಾಡೋದು ಎಷ್ಟು ಲೇಟ್ ಆಗುತ್ತೆ. ಅರ್ಜೆಂಟಿಗೆ ಬಾಕ್ಸ್ ಗಿಕ್ಸ್ಗೆ ಬೇಕಾಯ್ತಂದರೆ ಈ ಥರ ಮನೇಲಿ ಜೋಳದ ಹಿಟ್ಟಿದ್ರೆ ಸಾಕು. ಚಿರೋಟಿ ರವೆನೇ ಹಾಕ್ಕೋಬೇಕಂತೇನಿಲ್ಲ, ನೀವು ಮಾಮೂಲಿ ರವೆ ಆದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ಹೋಗುವಾಗ ಅರ್ಜೆಂಟಿಗೆ ಬೇಳೆ ಸಾಂಬಾರು ಉಳಿದ್ರೆ ತಿನ್ಬೋದು, ಇಲ್ಲ ಚಟ್ನಿ ಜೊತೆಗೆ, ಇಲ್ಲ ಮೊಸರು ಜೊತೆಗೆ. ಯಾಕಂದ್ರೆ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಮಸಾಲ ಹಾಕಿರ್ತೀವಲ್ಲ, ಆ ಥರದಾಗೆಲ್ಲ ನಾವು ಹಚ್ಕೊಂಡು ತಿನ್ಬೋದು. ನೋಡಿ, ಈ ಥರ ನಾವು ಒಂದು 10 ನಿಮಿಷ ಇದನ್ನು ನಾವು ಅರ್ಜೆಂಟಿಗೆ ಮಾಡೋದಂದ್ರೆ ಒಂದು 5ರಿಂದ 10 ನಿಮಿಷ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಣ. ನೀವು ಟೈಮ್ ಇದ್ದರೆ 2 ಅವರ್ ಮಾಡಿದರೆ ಸಾಕು. 2 ಅವರ್ ಮುಚ್ಚಿಟ್ರೆ ನೀವು ಅಡುಗೆ ಸೋಡಾ ಹಾಕೋದೇ ಅವಶ್ಯಕತೆ ಇರಲ್ಲ. ನೋಡಿ, ಇವಾಗ ಒಂದು 10 ನಿಮಿಷ ಇದನ್ನು ನೆನೆಕ್ಬಿಟ್ಟು ನಾವು ಇಡ್ಲಿ ಹಂಚು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಅದನ್ನು ಕಾಯಕ್ಕಿಡೋಣ. ನೋಡಿ, ಒಂದು 10 ನಿಮಿಷ ಆಗಿದೆ. ನಾನು ಒಂದು ಅರ್ಧ ಸ್ಪೂನಷ್ಟು, ನಾನು ಒಂದು 5-6 ಚಿಟಿಕೆಯಷ್ಟು ಇರೋದು ನಾನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಯಾಕಂದರೆ ಅರ್ಜೆಂಟಿಗೆ ಮಾಡೋಕ್ಕೋಸ್ಕರ ನಾನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನೀವು ಟೈಮ್ ಇದ್ದರೆ ನೀವು ಸ್ವಲ್ಪ 2 ಅವರ್ ನೀವು ಇಟ್ಬಿಟ್ಟು ಮಾಡ್ಬೋದು. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ತಿರುಗಬೇಕು. ನೋಡಿ, ಇದು ಈ ಥರ ಒಂದು 2 ನಿಮಿಷ ಈ ಥರ ಕೈ ಆಡಿದರೆ ಸಾಕು, ಸೂಪರಾಗಿರೋ ಪಡ್ಡು ರೆಡಿ ಆಗುತ್ತೆ. ಇವಾಗ ಇದನ್ನು ನಾನು ಪಡ್ಡು ಮಣಿ ಬಿಸಿ ಇಟ್ಟಿದ್ದೀನಿ. ಈಗ ಹಾಕೋಣ ಬನ್ನಿ. ನೋಡಿ, ಪಡ್ಡು ಮಣಿ ಇಟ್ಟಿದ್ದೀನಿ, ಕಾಯ್ದಿದೆ. ಇವಾಗ ನಾನು ಇದಕ್ಕೆ ಒಂದು ಸೌಟಲ್ಲೇ ನಾನು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದು ಉಬ್ಬಿ ಬರುತ್ತೆ. ನೋಡಿ, ಎಲ್ಲದಕ್ಕೂ ನಾನು ಹಾಕಿದ್ದೀನಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಬಿಟ್ಟುಬಿಟ್ಟು ನಾವು ಇದಕ್ಕೆ ಮುಚ್ಚೋಣ. ಒಂದು 2-3 ಸ್ಪೂನಷ್ಟು ನಾವು ಸುತ್ತ ಎಣ್ಣೆ ಬಿಟ್ಟು ಇದನ್ನ ಇವಾಗ ಮುಚ್ಚೋಣ. ಈ ಜೋಳದ ಹಿಟ್ಟಿನ ಪಡ್ಡು ನೀವು ಮಾಡ್ಕೊಂಡು ತಿಂದು ನೋಡಿ, ನೀವು ಸಖತ್ತಾಗಿರುತ್ತೆ. ಜೋಳದ ಹಿಟ್ಟಿನ ಪಡ್ಡು ಮಾಡ್ಕೋಬೋದು, ನೀವು ತಾಲಿಪಟ್ಟಿ ಮಾಡ್ಕೋಬೋದು, ಜೋಳದ ಹಿಟ್ಟಿಂದ ವಡೆ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಜೋಳದ ಹಿಟ್ಟಿನ ತಿನ್ನೋದ್ರಿಂದ ನೀವು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಇದಕ್ಕೆ ನಾವು ಒಂದೇ 1 ನಿಮಿಷ ಮುಚ್ಚೋಣ. ನೋಡಿ, 1 ನಿಮಿಷ ಆಗಿದೆ, ತೆಗಿಯೋಣ. ಇವಾಗ ನಾವು ಒಂದಾಗೆ ನಾವು ತಿರುವಾಕೋಣ.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಪಡ್ಡು ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸತಿ ಜೋಳದ ಹಿಟ್ಟಿಂದು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಪದೇ ಪದೇ ಮಾಡ್ಕೊಂಡು ತಿನ್ನುವಷ್ಟು ರುಚಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಜೋಳದ ಹಿಟ್ಟದ ಪಡ್ಡೇ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ನೆನೆ ಹಾಕಿ ಅಕ್ಕಿ ರುಬ್ಬಿ ನೀವು ಪಡ್ಡು ಮಾಡೋದು ಲೇಟ್ ಆಗುತ್ತೆ. ದಿಢೀರನೇ ನೀವು ಜೋಳದ ಹಿಟ್ಟಲ್ಲಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಒಂದೇ ಒಂದು ನಿಮಿಷ ಇದನ್ನು ತಿರುವಾಕಿ ಬೇಯಿಸೋಣ. ಎಷ್ಟು ಚೆನ್ನಾಗಿ ಕಲರ್ ಇದೆ. ಒಂದು ನಿಮಿಷ ಇದನ್ನು ಮುಚ್ಚಿದೆ. ನೋಡಿ ರೆಡಿಯಾಗಿದೆ. ಇವಾಗ ನಾನು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸೂಪರಾಗಿದೆ. ಈ ಥರ ಪಡ್ಡು ನೀವು ಜೋಳದ ಹಿಟ್ಟಿನ ಮಾಡ್ಕೊಂಡು ತಿಂದು ನೋಡಿ, ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ನಾನು ಜೋಳದ ಹಿಟ್ಟಿನ ಪಡ್ಡು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.